ಇಷ್ಟಕ್ಕೂ ನಮ್ಮಿಂದ ದೂರ ಹೋದ್ರೆ ನಾವು ತೋರಿಸಿರೋ ಪ್ರೀತಿಲಿ ಕೊರತೆ ಇರಬೇಕು ಅಂತ ನಾವು ಸಮಾಧಾನ ಮಾಡ್ಕೋಬೇಕಷ್ಟೇ. ಬೇರೆ ದಾರಿ ಇಲ್ಲ. ಸಮಾಧಾನ ಮಾಡ್ಕೊ. ಅವನೆಲ್ಲಾದ್ರೂ ತಪ್ಸ್ಕೊಂಡು ಹೋಗ್ಬಿಟ್ರೆ? ಅವನೇನೋ ನೆನ್ನೆಯಿಂದ ಕುಂತಲ್ಲೇ ಕುಂತವನೇ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಅಲ್ವಾ ಕಟ್ಟಾಕ್ದೇನೆ ಕುಂಡ್ರಿಸಿರೋದು. ಬೇಡಕೋ. ಕಂದ, ಇವತ್ತು ನಿನ್ಗೆ ನಿನ್ ತಂದೆ ಸಿಗ್ತಾರೆ. ಅವ್ರು ಸಿಕ್ಕಿದ ತಕ್ಷಣ ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ಯಾರ ಹಂಗೂ ಬೇಕಾಗಿಲ್ಲ ನಮ್ಗೆ. ಬಾ. ಕಂದ, ನಿನ್ ತಂದೆ ಸಾಮಾನ್ಯದವರಲ್ಲ, ಊರ್ ಧರ್ಮಾಧಿಕಾರಿಗಳು. ಅವ್ರು ಬಂದ್ರು ಅಂದ್ರೆ ಇಡೀ ಊರೇ ಅವ್ರಿಗೆ ಗೌರವ ಕೊಡ್ತಿತ್ತು. ಹಲೋ, ಸೌಪರ್ಣಿಕಾ ಅಮ್ಮ, ನಾನು ಆಶ್ರಮದಿಂದ ಸಂಜೀವಿನಿ ಮಾತಾಡ್ತಿರೋದು. ರಾಧಿಕಾ ಇನ್ನೂ ಬಂದಿಲ್ವಾ? ಹೌದಾ? ಇಲ್ಲ, ನಾನು ಎಲ್ಲ ಕಡೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೀನಿ, ಆದರೆ ಎಲ್ಲೂ ಇಲ್ವಂತೆ. ಅಮ್ಮ, ಅವಳು ಮನೆಗೆ ಬಂದರೆ ಒಂದು ಫೋನ್ ಮಾಡಿ, ಆಶ್ರಮಕ್ಕೆ ಬಂದರೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆಶ್ರಮದಲ್ಲಿ ರಾಧಿಕಾ ಎಲ್ಲೂ ಕಾಣಿಸ್ತಿಲ್ಲ. ಮನೆಯಿಂದ ಆಶ್ರಮಕ್ಕೆ ಬರೋ ದಾರಿಲೂ ಹುಡುಕಿದ್ವಿ, ಅಲ್ಲೂ ಕಾಣಿಸ್ತಿಲ್ಲ. ಅಕ್ಕ, ನನಗೇನೋ ಅವಳ ಮನೆ ಮತ್ತು ಆಶ್ರಮ ಬಿಟ್ಟು ಹೋಗ್ಬಿಟ್ಲು ಅಂತ ಅನಿಸ್ತಾ ಇದೆ. ಎಲ್ಲೋ ಹೋಗ್ತಿದ್ ನನಗೆ ಈ ಆಶ್ರಮ ಆಶ್ರಯ ಕೊಡ್ತು. ದೇಸಾಯಿಗಳ ಮನೆಯಲ್ಲಿ ನನ್ನ ಮಗಳ ಹಾಗೆ ನೋಡ್ಕೊಂಡು ಇವೆಲ್ಲ ನೆನಪಿಲ್ಲ. ಯಾಕೆ ರಾಧಿಕಾ, ಈಗೇನು ಆಶ್ರಮನೇ ಬಿಟ್ಟು ಹೋಗೋ ಥರ ಮಾತಾಡ್ತಿದ್ಯಲ್ಲ? ಇವತ್ತೆಲ್ಲ ನಾಳೆ ಹೋಗ್ಲೇಬೇಕಲ್ವಾ? ನಾವಿಷ್ಟು ಜನ ಎಲ್ಲಾದ್ರೂ ದೂರ ಹೊರಟೋಗೋಣ.
ರಾಧಿಕಾ ಆಶ್ರಮ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅವಳಿಗೇನೋ ಮೋಸ್ಟ್ಲಿ ಇಂಪಾರ್ಟೆಂಟ್ ಕೆಲಸ ಬಂದಿರಬೇಕು. ಆದ್ರೂ ಅಂಥ ಇಂಪಾರ್ಟೆಂಟ್ ಕೆಲಸ ಏನಿರ್ಬೋದು ಅವಳಿಗೆ? ನಾನು ಅಂದುಕೊಂಡ ಜಾಗಕ್ಕೆ ಏನಾದ್ರೂ ನೀನ್ ಹೋಗಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ರಾಧಿಕಾ. ತಕ್ಕ ಶಿಕ್ಷೆ ಅನುಭವಿಸ್ತೀಯ ನೀನು. ಅಕ್ಕ, ಬ್ರೇಕಿಂಗ್ ನ್ಯೂಸ್. ಏನದು? ರಾಧಿಕಾ ಮನೆ ಬಿಟ್ಟು ಹೋಗಾಗಿದೆ. ಆಶ್ರಮಕ್ಕೆ ಹೋಗಿರ್ಬೋದು ಅನ್ನೋ ಅನುಮಾನ ಇತ್ತಲ್ವಾ? ಹೌದು. ಅದು ಕೂಡ ಸುಳ್ಳಾಗಿ ಹೋಗಿದೆ. ಅವಳು ಆಶ್ರಮಕ್ಕೆ ಹೋಗೇ ಇಲ್ಲ. ಖುಷಿ ಆಯ್ತಾ? ಹೋಗಿ 2 ಲೋಟ ಹಾಲು ತಗೊಂಬ. 2 ಲೋಟ ಹಾಲೇನೋ ಗಡಿಗೆ ತುಂಬಾನೇ ತಂದ್ಕೊಡ್ತೀನಿ. ಆದ್ರೆ ಅವಳು ಎಲ್ಲಿ ಹೋದ್ಲಂತ ಏನಾದ್ರೂ ಗೊತ್ತಾಯ್ತಾ? ನನಗೇನು ದಿವ್ಯ ದೃಷ್ಟಿ ಇದೆಯಾ? ಅವಳಿಗೆ ಗೋಕುಲಾಪುರದಿಂದ ಹೋಗಿರೋದಂತೂ ಸತ್ಯ ಅಲ್ವೋ? ಅವಳು ಹೋದ್ಲು ಅಂತ ಖುಷಿ ಪಡ್ಬೇಕು ಅಥವಾ ಇದ್ದಕ್ಕಿದ್ದಂಗೆ ಹಿಂಗ್ಯಾಕೆ ಹೋದ್ಲು ಅಂತ ಅನುಮಾನ ಪಡ್ಬೇಕು? ಒಂದು ಗೊತ್ತಾಗ್ತಿಲ್ಲ. ಅಲ್ಲಕ್ಕ, ನಾವು ಯಾಕಕ್ಕ ಅನುಮಾನ ಪಡಬೇಕು? ಮತ್ತೇನು, ಅಷ್ಟು ಅವಮಾನ ಮಾಡಿದ್ರು ಈ ಮನೆಯಲ್ಲೇ ಟೆಂಟ್ ಹೊಡ್ಕೊಂಡು ಕೂತಿದ್ಲು. ಈಗ ಹೇಳ್ದೆ ಕೇಳದೆ ಹೋಗಿದ್ದಾಳಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? ನೀನೊಂಥರ ವಿಚಿತ್ರ. ಬಂದಿದ್ದ ಕಾಯಿಲೆ ವಾಸಿ ಆಯ್ತು ಅಂತ ಖುಷಿ ಪಡೋ ಬದಲು ಯಾಕೆ ವಾಸಿ ಆಯ್ತು ಅಂತ ಯೋಚನೆ ಮಾಡ್ತೀಯ. ಏನು ಹೇಳಿ? ರಾಧಿಕಾ ಮನೆ ಬಿಟ್ಟು ಹೋಗಿದ್ದನ್ನ ಅಷ್ಟು ಹಗುರವಾಗಿ ತಗೊಳಕ್ ಆಗ್ತಾ ಇಲ್ಲ ನನಗೆ. ಇದ್ರಲ್ಲಿ ಏನೋ ಕಿತಾಪತಿ ಇದೆ ನಂಜು. ಶಾಂತನು ಈ ಮನೆಗೆ ಬಂದ್ಮೇಲೆನೆ ರಾಧಿಕಾ ಬದಲಾಗಿದ್ದು, ಈ ಮನೆ ಬಿಟ್ಟು ಹೋಗಿದ್ದು. ಅವಳು ಪ್ರತಿ ಸಲ ಆಶ್ರಮಕ್ಕೆ ಹೋಗ್ತಿದ್ಲು. ಅಲ್ಲಿ ಶಾಂತನು ನಿನ್ಗೆ ಇಲ್ಲಿ ಬರಬೇಡ ಅಂತ ಬೆದರಿಕೆ ಹಾಕಿದ್ದ. ಎಲ್ಲನೂ ಒಂದಕ್ಕೊಂದು ಸಂಬಂಧ ಇರೋ ಆಗಿಲ್ವಾ? ಎಂಥ ಸಂಬಂಧನಾದರೂ ಇರಲಿ, ರಾಧಿಕಾ ಮನೆ ಬಿಟ್ಟು ಹೋಗಿರೋದನ್ನ ನಾನು ಎಂಜಾಯ್ ಮಾಡಬೇಕು. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಆ ಶಾಂತನನ್ನ ಮನೆಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಯಾಕೋ ಡೇಂಜರ್ ಅನಿಸ್ತಾನೆ. ಈ ಮನೆಗೆ ಯಾರೂ ದಿಕ್ಕು ದಸೆ ಇಲ್ಲ. ಉಪ್ಪುರ್ಗೆ ಅಷ್ಟು ಹಣ, ಕಣ್ಣಾಯಿಸಿದ ಕಡೆ ಕಾಣೋ ಅಷ್ಟು ದೇಸಾಯಿ ಮನೆ ಆಸ್ತಿ. ಎಲ್ಲ ಯಾರ ಮನ್ಸು ಚಂಚಲ ಮಾಡಲ್ಲ ಹೇಳು? ಅಕ್ಕ, ಯೋಚನೆ ಮಾಡೋವಂಥದ್ದು ಏನೂ ಇಲ್ಲ. ಹೋಗಿ ಹಾಲು ತಗೊಂಬ. ಆ ರಾಧಿಕಾ ಹೋಗಿರೋ ಖುಷಿಯಿಂದ ನಾನು ಎಂಜಾಯ್ ಮಾಡಬೇಕು. ನಂಗೆ ಸುಮ್ಮನಿರೋಕೆ ಆಗ್ತಿಲ್ಲ. ಹಾಲಿನ ಜೊತೆ ಒಂದು ತೊಟ್ಟು ವಿಷ ಸೇರಿಸ್ಕೊಡು. ಸಂತೋಷದಿಂದ ಕುಡಿದು ನೆಗದು ಬಿದ್ದು ಸಾಯ್ಲೆ. ನನಗೆ ಗೊತ್ತಿತ್ತು ನೀವಿಬ್ರು ಇಂಥದ್ದೇ ಯೋಚನೆ ಮಾಡ್ತಿರ್ತೀರ ಅಂತ. ಮನೆ ಮಗಳು ರಾಧಿಕಾ ಹೊರಟೋದ್ಲಲ್ಲ ಅಂತ ಅಣ್ಣ ಅದಕ್ಕೆ ಕೊರಗ್ತಾ ಇದ್ರೆ ನೀವಿಬ್ರು ಹಬ್ಬ ಆಚರಿಸ್ತಾ ಇದ್ದೀರಾ? ಇಲ್ಲ ರೀ, ನಂಜು ಅವಳ ಬಗ್ಗೆ ಒಳ್ಳೇದೇ ಮಾತಾಡ್ತಿದ್ದ. ಅಷ್ಟರಲ್ಲಿ ನೀವು ಬಂದ್ರಿ. ಅವನ ಮುಖ ನೋಡು, ಕೊಳತು ಗಬ್ಬು ನಾರ್ತಾ ಇದೆ. ಚಕೋರೆ, ಅವನ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ. ರಾಧಿಕಾ ಈ ಮನೆ ಮಗಳಿದ್ದಾಗೆ. ಅವಳೆಲ್ಲೇ ಹೋದ್ರು ಮತ್ತೆ ಈ ಮನೆ ಕರ್ಕೊಂಡ್ ಬಂದೇ ಬರ್ತೀವಿ. ಈಗಾಗಲೇ ಜನ ಬಿಟ್ಟು ಹುಡುಕಿಸ್ತಾ ಇದ್ದೀವಿ. ರಾಧಿಕಾ ಈ ಮನೆ ಬಿಟ್ಟೋದ್ಲು ಅಂತ ಜಾಸ್ತಿ ಖುಷಿ ಪಡಬೇಡಿ. ನಿಮ್ಮ ಆಸೆಗಳು ಯಾವುದೇ ಕಾರಣಕ್ಕೂ ಈಡೇರೋದಿಲ್ಲ. ಇದೇ ರೀತಿ ಯಾವಾಗಲೂ ಮನೆ ಹಾಳು ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವಿಬ್ರು ಈ ಮನೇಲಿ ಇರಬೇಕೋ ಬೇಡವೋ ಅನ್ನೋದು ತೀರ್ಮಾನ ಆಗುತ್ತೆ. ಅಕ್ಕ, ರಾಧಿಕಾನ ಈ ಮನೆ ಮಗಳು ಅಂತ ಸ್ವೀಕಾರ ಮಾಡಿಕೊಂಡು ಇಡೀ ಆಸ್ತಿನ ಅವಳ ಹೆಸರಿಗೆ ಬರ್ಕೊಡೋದು ಕೇಳು. ನಿನ್ನ ಗಂಡಂಗೆ ತುಂಬ ಒಳ್ಳೆಯವರಾದರೆ ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸರಿ ಬಿಡು, ರಾಧಿಕಾ ಹೋದ ಖುಷಿಯಲ್ಲಿ ನೀನಿದೆಯಾ. ನಿನ್ನ ಮೂಡಾಕೆ ಅಪ್ಸೆಟ್ ಮಾಡಬೇಕು. ಎಂಜಾಯ್ ಮಾಡು. ವಿಶು, 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 ವಿಶು ಎಲ್ಲಿದ್ದೀರಾ? ವಿಶು ಎಲ್ಲಿದ್ದೀರಾ? ವಿಶು, ನಿಮ್ಮ ಮಗುನ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿದ್ದೀರಾ? ವಿಶು, ವಿಶು,
ಮಗುನ ಕರ್ಕೊಂಡ್ ಬಂದಿದ್ದೀನಿ. ನಿಮಗ್ ತೋರಿಸ್ಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ. ಎಲ್ಲಿದ್ದೀರಾ ವಿಶು? ಮಗುನ ನೋಡೋರಂತೆ ಬನ್ನಿ. ವಿಶು ವಿಶು ಎಲ್ಲಿದ್ದೀರಾ? ವಿಶು ನಿಮ್ ಕೃಷ್ಣ ಬಂದಿದ್ದಾನೆ ನೋಡಿ. ಕಂದ, ಹೋಗಿ ನಿಮ್ಮಪ್ಪನ ಕರ್ಕೊಂಡ್ ಬರ್ತೀನಿ. ನೀನೊಬ್ಬನೇ ಬಿಟ್ಟು ಹೋಗ್ತಿದ್ದೀನಿ. ಬೇಗ ಬಂದ್ಬಿಡ್ತಾಳೆ ಅಮ್ಮ. ಅಪ್ಪನ ಕರ್ಕೊಂಡ್ ಬರ್ತಾಳೆ. ಒಂದ್ ನಿಮಿಷ ಇರು ಕಂದ. ಬಂದೆ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಊಟಕ್ಕಾದ್ರೂ ಬನ್ನಿ. ಬೇಡ ಸೌಪರ್ಣಿಕ, ಮನಸ್ಸೇ ಇಲ್ಲ ಯಾವುದಕ್ಕೂ. ಇದ್ದೊಬ್ಬ ಮಗಳನ್ನ ಆ ದೇವ್ರು ಅದು ಯಾವತ್ತೋ ದೂರ ಮಾಡ್ಬಿಟ್ಟ. ಇನ್ಯಾವುದೋ ಜೀವನ ಎದುರಿಗೆ ತಂದಿಟ್ಟು ಇವಳೇ ನಿನ್ನ ಮಗಳು ಅನ್ನೋ ಭಾವನೆ ತಂದು ಈಗ ಅವಳು ಹೊರಟೋದ್ಲು. ದೇಹಕ್ಕೆ ನೋವಾದ್ರೆ ವಾಸಿ ಮಾಡ್ಕೋಬಹುದು ಸೌಪರ್ಣಿಕ, ಆದ್ರೆ ಮನಸ್ಸಿಗೆ ನೋವಾಗ್ಬಿಟ್ರೆ ಅದಕ್ಕೆ ಮದ್ದೇ ಇಲ್ಲ ಅಂತಾರೆ. ಏನ್ ಮಾಡೋದು? ಸಾಯವರೆಗೂ ನಾವ್ ಇದೇ ತರ ಕೊರಕೊಂಡಿರ್ಬೇಕು ಅಂತ ಅವನ ಇಚ್ಛೆ ಇದ್ದಾಗ ನಾವೇನ್ ಮಾಡೋಕ್ಕಾಗತ್ತೆ? ಪಾಪ, ಕೈಯಲ್ಲಿ ಒಂದು ಸಣ್ಣ ಮಗು. ಈಗ ಅವಳು ಎಲ್ಲಿದ್ದಾಳೋ, ಎಲ್ಲಿ ಹೋಗ್ತಾ ಇದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ? ಅಪ್ಪ ಭಗವಂತ ಅವಳಿಗೇನೂ ಆಗ್ತಾ ಇರ್ಲಿ, ಅವಳನ್ನ ಕಾಪಾಡಪ್ಪ, ಅವಳು ಒಳ್ಳೇದ್ ಮಾಡಪ್ಪ. ವಿಶು 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 ಎಲ್ಲಿ ಹೋದ್ರಿ ಇವರು? ವಿಶು 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 ವಿಶು
ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಶಾಂತಿಯ ದೂತ, ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೇವರ ಗೆಣೆಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ವಿಶು, ಕೃಷ್ಣ, ಕಂದ, ಕೃಷ್ಣ, ಪಾಪು, ಪಾಪು ಎಲ್ಲಿ? ನನ್ನ ಮಗು ಎಲ್ಲಿ? ಕೃಷ್ಣ, ಕೃಷ್ಣ, ಕೃಷ್ಣ.